ವಿಶೇಷವಾದಂತಹದ್ದು ತಿಳ್ಕೊಳ್ಳೋಣ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಚರ್ಮಕ್ಕೆ ಸಂಬಂಧಪಟ್ಟ ದೋಷಗಳು, ಅಂದ್ರೆ ರೋಗ ಅಂತ ಹೇಳೋದು ತಪ್ಪಾಗತ್ತೆ, ದೋಷಗಳು ತುಂಬಾ ರೀತಿದು ಸ್ಕಿನ್ ಪ್ರಾಬ್ಲಮ್ಸ್ ಬರ್ತಾ ಇದೆಯಲ್ವಾ. ಅದಕ್ಕೆ ಮನೆಯಲ್ಲಿನೇ ಒಂದು ಬಾತ್ ಪೌಡರ್ ಅಂದ್ರೆ ಸ್ನಾನ ಚೂರ್ಣ ಮಾಡ್ಕೊಳ್ಳುವಂಥದ್ದು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು. ಇದ್ರ ಪದ್ಧತಿ. ಇದಕ್ಕೆ ಬೇಕಾಗುವಂಥದ್ದು ಬಟಾಣೆ, ಹೆಸರು ಕಾಳು ಮತ್ತು ಕಡಲೆಕಾಳು, ಈ ಮೂರು ಜೊತೆಗೆ ಬಾವಂಚಿ ಬೀಜ, ಬೇವಿನ ಚೂರ್ಣ, ಬೇವಿನ ಎಲೆಯ ಚೂರ್ಣ, ಕರ್ಪೂರ, ಮರದ ಅರಿಶಿನ ಅಂತಾನು ಅಂತಾರೆ, ಕಸ್ತೂರಿ ಅರಿಶಿನ ಅಂತಾನು ಅಂತಾರೆ. ಇದಿಷ್ಟು ಬೇಕಾಗಿರುವಂತಹ ವಸ್ತುಗಳು. ಇದೆಲ್ಲವೂ ಕೂಡ ಅಂದ್ರೆ ಹೆಸರು ಕಾಳು, ಕಡಲೆಕಾಳು ಮತ್ತು ಬಟಾಣೆ ಕಾಳು 1 kg ತಗೊಂಡ್ರೆ ಅದರ ಸಮ ಪ್ರಮಾಣದಲ್ಲಿ ಬಾವಂಚಿ ಬೀಜವನ್ನು ತಗೊಳ್ಳಿಕ್ಕೆ ಬರೋಲ್ಲ, ಅದರ ಅರ್ಧದಷ್ಟು ಬಾವಂಚಿ ಬೀಜ ತಗೊಳ್ಬಹುದು ಅಥವಾ ಇನ್ನೂ ಸ್ವಲ್ಪ ಕಡಿಮೆ ತಗೊಳ್ಬಹುದು. ಆದರೆ ಬೇವಿನ ಚೂರ್ಣ ಇದೆಯಲ್ಲ, ಈಗ ಅದೆರಡು ಸೇರಿ 3 kg ಆದರೆ ಅದು 1 kg ಬೇವಿನ ಚೂರ್ಣವನ್ನು ಬೆರೆಸ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲವೂ ಕೂಡ ಪುಡಿ ಮಾಡಿಕೊಂಡು ಕರ್ಪೂರವನ್ನು 50 ಗ್ರಾಮು ಕರ್ಪೂರವನ್ನು ಬೆರೆಸುವಂಥದ್ದು. ಇದಿಷ್ಟು ಬೆರೆಸ್ಕೊಂಡು ಪೌಡ್ರು ಮಾಡಿಕೊಂಡು ಮರದ ಅರಿಶಿನದ ಜೊತೆಗೆ, ಮರದ ಅರಿಶಿನ ಅಂದರೆ ಕಸ್ತೂರಿ ಅರಿಶಿನ, ಅದು 100 ರಿಂದ 150 ಗ್ರಾಮ್ ಕಸ್ತೂರಿ ಅರಿಶಿನವನ್ನು ಈ ಒಂದು ಚೂರ್ಣದ ಜೊತೆಗೆ ಬೆರೆಸ್ಕೊಂಡು ಇಟ್ಕೊಳ್ಳೋವಂಥದ್ದು. ಸ್ನಾನಕ್ಕೆ ಹೋಗುವ ಮೊದಲು ಒಂದು 10 ನಿಮಿಷ, 10 ರಿಂದ 15 ನಿಮಿಷ ಮುಂಚೆ ಅದನ್ನು ಕಲಿಸ್ಕೊಳ್ಳೋದು, ನೀರಿನಲ್ಲಿ ಕಲಿಸ್ಬಿಟ್ಟು ಮೆದುವಾಗಲಿಕ್ಕೆ ಬಿಟ್ಬಿಟ್ಟು ಯಾವುದೇ ಸಾಬೂನಿನ ಬದಲಾಗಿ ಈ ಚೂರ್ಣವನ್ನು ಬಳಸುವಂಥದ್ದು. ಇದರಲ್ಲಿ ಏನಾಗುತ್ತೆ, ಹೆಸರು ಕಾಳು, ಕಡಲೆಕಾಳು ಮತ್ತು ಬಟಾಣೆ ಕಾಳು ಚರ್ಮವನ್ನು ಸಂರಕ್ಷಿಸುತ್ತೆ. ಅದರ ಜೊತೆಗೆ ಬಾವಂಚಿ ಬೀಜ ಅಂತ ಹೇಳಿದ್ನಲ್ವ, ಅದು ಯಾವುದೇ ರೀತಿಯಾದಂಥ ಚರ್ಮದ ರೋಗಗಳನ್ನು ತಡೆ ಹಿಡಿಸತ್ತೆ. ಅದಕ್ಕೆ ಇನ್ನೊಂದು ನಾವು ಸೇರಿಸ್ತೀವಿ ಬೇವಿನ ಚೂರ್ಣ. ಬೇವು ಕೂಡ ತುಂಬ ಒಳ್ಳೆಯ ರೋಗ ನಿರೋಧಕ ಶಕ್ತಿ ಇರುವಂಥ ಒಂದು ಚೂರ್ಣ, ಅದು ಸೇರತ್ತೆ. ಅದರ ಜೊತೆಗೆ ಮರದ ಅರಿಶಿನ, ಕಸ್ತೂರಿ ಅರಿಶಿನ, ಇದು ಕೂಡ ಚರ್ಮಕ್ಕೆ ಸಂರಕ್ಷಣೆಯನ್ನು ಮಾಡುವಂಥ, ಅಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ತೀವಿ. ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಸ್ ಇವೆಲ್ಲ ಇರೋದ್ರಿಂದ ಇದರ ಬಳಕೆಯಿಂದ ಯಾವುದೇ ಸಾಧಾರಣವಾದಂತಹ ಚರ್ಮಕ್ಕೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ತಲೆಗೆ ಬಳಸಬಾರ್ದು, ಶರೀರಕ್ಕೆ ಮಾತ್ರ ಬಳಸುವಂಥದ್ದು. ತಲೆಗೆ ಈ ಚೂರ್ಣ ನಿಷೇಧ, ಇದು ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಮರದ ಅರಿಶಿನ ಹಾಕಿರೋದ್ರಿಂದ ಕೂದಲಿಗೆ ಅದು ಒಳ್ಳೇದು ಅಲ್ಲ. ಹಾಗಾಗಿ ಇದನ್ನು ಸ್ನಾನಕ್ಕೆ ಮಾತ್ರ ಮೈ ಸ್ನಾನಕ್ಕೆ ಮಾತ್ರ ಬಳಕೆ ಮಾಡುವಂಥದ್ದು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ ಇದನ್ನು. ಈ ಸಂಚಿಕೆಯಲ್ಲಿ ಇಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ನಮ್ಮ ಮನೆ ವೈದ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಕಾಣಿಸ್ಕೊಳ್ತೀನಿ. ಅಲ್ಲಿ ತನಕ ನಮಸ್ತೆ.